ಹೊರಗಡೆ ಮಳೆ ಬರ್ತಾ ಇದೆ, ಮಕ್ಕಳೆಲ್ಲ ಚಿರುಮುರಿ ತಿನ್ನಬೇಕು ಅಂತ ಆಸೆ ಪಟ್ಟರು. ಹಾಗೆ ವೆದರ್ ಕೂಡ ಅದಕ್ಕೆ ತಕ್ಕನಂಗೆ ಇರೋದ್ರಿಂದ ಮನೇಲೇ ಮಾಡೋಣ ಅಂತ ಹೇಳಿ ಒಂದು 2 ಸೌತೆಕಾಯಿ, 1-2 ಈರುಳ್ಳಿ, 1 ಟೊಮೊಟೊ ಮತ್ತು 2 ಕ್ಯಾರೆಟು, ಅದ್ರ ಜೊತೆಗೆ 4 ಹಸಿಮೆಣಸಿನ್ಕಾಯಿನ ತುರಿದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು 2 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಮತ್ತು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದರೆ ಹೊರಗಡೆ ಹೋಗಿ ಅದು ಹೈಜಿನಿಕ್ ಆಗಿರುತ್ತೋ ಇರಲ್ವೋ ಗೊತ್ತಿಲ್ಲ. ನಾವು ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋ ಬದಲು ಇದೇ ಥರ ಅಪರೂಪಕ್ಕೆ ಯಾವಾಗಲಾದ್ರು ಮನೇಲೇ ನಮ್ಗೆ ಬೇಕಾದದ್ದನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾವಾಗಲೂ ತಿನ್ನಬಾರ್ದು, ಆದರೆ ಯಾವಾಗಲಾದ್ರು ಮಧ್ಯೆ ಒಂದು ಸಾರಿ ತಿಂಗಳಿಗೆ ಒಂದು ಸತಿನೋ ಅಥವಾ 2 ತಿಂಗಳಿಗೆ ಒಂದು ಸತಿನೋ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾವು ಅಷ್ಟಾಗಿ ಮಕ್ಕಳಿಗೆ ಹೊರಗಡೆ ಫುಡ್ಡು ಎಲ್ಲ ಕೊಡಿಸಲ್ಲ. ನಾವು ಏನೇ ಬೇಕಿದ್ರೂ ಮನೇಲೇ ಮಾಡ್ಕೋತೀವಿ, ಅದೇ ಬೆಸ್ಟು. ಮನೇಲೇ ಎಲ್ಲ ಸಾಮಾನು ಇರುತ್ತೆ. ಏನು ಒಂದು 10 ನಿಮಿಷನೋ ಒಂದು ಅರ್ಧ ಗಂಟೆನೋ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೇಲೇ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ತಿನ್ನೋವಷ್ಟು ಆಗುತ್ತೆ. ಅಲ್ಲೋಗಿ 20-30 ರೂಪಾಯಿ ಕೊಟ್ಬಿಟ್ಟು ಬರೀ ಒಂದು ಸ್ವಲ್ಪ ಕೊಟ್ಟರು ತಿಂದ್ರೂ ಟೇಸ್ಟ್ ಚೆನ್ನಾಗಿದ್ರೂ ಜೇಬಂತೂ ಖಾಲಿ ಆಗೇ ಆಗುತ್ತೆ. ಅದೇ ದುಡ್ಡಿಗೆ ಮನೇಲಿ ತೊಗೊಂಡು ಬಂದರೆ ಮನೇಲಿರೋರೆಲ್ಲ ತಿನ್ಬೋದು ಕೂತ್ಕೊಂಡು. ಸೊ ಈ ಕಾನ್ಸೆಪ್ಟಲ್ಲಿ ನಾವು ಏನೇ ಮಾಡಬೇಕು ಅಂದ್ರೂ ಪಾನಿಪುರಿ ಆಗಲಿ, ಗೋಬಿನೇ ಆಗಲಿ, ಚಿರುಮುರಿನೇ ಆಗಲಿ ನಾನು ಮನೇಲೇ ಮಾಡ್ಕೋತೀನಿ. ಸೊ ಇದಿಷ್ಟು ನಾನು ಸಿಂಪಲ್ಲಾಗಿ ಚಿರುಮುರಿನ ಮಾಡೋವಂಥ ವಿಧಾನ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸೋಯಾ ಸಾಸು, ಚಿಲ್ಲಿ ಸಾಸು ಅದೆಲ್ಲ ಹಾಕಲ್ಲ. ಹಸಿಮೆಣ್ಸಿಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೋಯಾ ಸಾಸ್ ಅಂತೂ ಇಲ್ಲಿ ಹಾಕಲ್ಲ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಮ್ಮ ಗರಿಯಾದ ಚಿರುಮುರಿ ರೆಡಿಯಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹಾಗೆ ಈ ಥರ ಮಾಡಿ ನೋಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್.